ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಲ್ಲ, ಎಸ್ಪೆಷಲಿ ತುಂಬ ಯಂಗ್ಸ್ಟರ್ಸು ಮಕ್ಕಳು ಒಂದು ಸಣ್ಣ ಸಣ್ಣ ಫೇಲ್ಯೂರು, ಸಣ್ಣ ಸಣ್ಣ ತೊಂದರೆಗಳು ಬಂದರೂ ಸಾಕು, ನಾವೇನಕ್ಕೂ ಉಪಯೋಗ ಇಲ್ಲ, ನಾವು ಯೂಸ್ಲೆಸ್ಸು, ಬೇರೆಯವ್ರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿಲ್ಲ, ಈ ರೀತಿ ಎಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೋತಾ ಇರ್ತಾರೆ. ಅದರ ವಿಷಯವಾಗಿ ಒಂದು ಒಳ್ಳೆ ಸುಭಾಷಿತ ತುಂಬ ಚೆನ್ನಾಗಿದೆ, ಕೇಳಿ. ಏನಪ್ಪ ಸುಭಾಷಿತ ಅಂತಂದ್ರೆ ಅದು ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕ ತತ್ರ ದುರ್ಲಭ ಅಂತ. ಅಂದರೆ ಅಮಂತ್ರಂ ಅಕ್ಷರಂ ನಾಸ್ತಿ, ಮಂತ್ರವಾಗದ ಯಾವುದೇ ಅಕ್ಷರವೂ ಇಲ್ಲ, ಪ್ರತಿಯೊಂದು ಅಕ್ಷರವೂ ಮಂತ್ರನೇ. ನಾಸ್ತಿ ಮೂಲ ಮನೌಷಧಂ, ಔಷಧಿ ಆಗದೇ ಇರುವಂಥ ಯಾವುದೇ ಗಿಡನೂ ಇಲ್ಲ, ಪ್ರತಿಯೊಂದು ಗಿಡನೂ ಔಷಧಿನೇ, ಅದನ್ನು ನಮಗೆ ಗೊತ್ತಿರಲ್ಲ ಅಷ್ಟೆ. ಅಯೋಗ್ಯ ಪುರುಷೋ ನಾಸ್ತಿ, ಪ್ರಪಂಚದಲ್ಲಿ ಯಾರೂ ಯೂಸ್ಲೆಸ್ ಅಲ್ಲ, ಎಲ್ಲರೂ ಯೂಸ್ಫುಲ್ಲೇ. ಆದರೆ ಪ್ರಾಬ್ಲಮ್ ಏನಪ್ಪ ಅಂದರೆ ಯೋಜಕ ತತ್ರ ದುರ್ಲಭ, ಇವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋರು ಕಡಿಮೆ ಇದ್ದಾರೆ ಅಷ್ಟೆ. ಅಂದರೆ ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಪ್ರತಿಯೊಂದು ಅಕ್ಷರನೂ ಮಂತ್ರ ಆಗುತ್ತೆ, ಪ್ರತಿಯೊಂದು ಗಿಡನೂ ಔಷಧಿನೇ ಆಗುತ್ತೆ, ಪ್ರತಿಯೊಬ್ಬ ಮನುಷ್ಯನೂ ಬಹಳ ಯೂಸ್ಫುಲ್ ಮನುಷ್ಯನೇ ಆಗ್ತಾನೆ. ಅಯೋಗ್ಯ ಇರೋನವ್ರು ಪ್ರಪಂಚದಲ್ಲಿ ಯಾರೂ ಇಲ್ಲವೇ ಇಲ್ಲ. ಆದರೆ ಬೇಕಾಗಿರೋದು ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದನ್ನು ಮನಸ್ಥಿತಿ ಇರೋರು, ಇಚ್ಛಾಶಕ್ತಿ ಇರೋರು, ಅಥವಾ ಸರಿಯಾಗಿ ಉಪಯೋಗಿಸೋದನ್ನ ತಿಳಿದಿರೋರು. ಆದ್ದರಿಂದ ಸ್ನೇಹಿತರೆ, ನಾವು ಬೇರೆಯವ್ರನ್ನ ಇವ್ರು ಅಯೋಗ್ಯರೋ, ಇವ್ರು ಯೂಸ್ಲೆಸ್ಸು ಅನ್ನೋಕ್ಕೆ ಮೊದಲು, ಅಥವಾ ಬೇರೆಯವ್ರಿಗೆ ಆ ರೀತಿ ಭಾವನೆ ಬರೆಸೋದಕ್ಕೆ ಮೊದಲು, ನಾವು ಪ್ರತಿಯೊಬ್ಬರನ್ನು ಹೇಗೆ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅವರು ಅಯೋಗ್ಯರಲ್ಲ, ಯೋಗ್ಯರಾಗ್ತಾರೆ, ಪ್ರಪಂಚಕ್ಕೆ ಖಂಡಿತ ಉಪಕಾರಿಗಳಾಗ್ತಾರೆ ಅನ್ನೋದ್ರ ಪರವಾಗಿ ಯೋಚನೆ ಮಾಡೋಣ ಅಲ್ವಾ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್.